ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೇ 10 मतदान जागृति अभियान ನಡೆಸಿದ ವಿಶೇಷ ಚೇತನ. ಈಗ ವಾರ್ತೆಗಳ ವಿವರ. ಮೇ 10ರಂದು ಕರ್ನಾಟಕ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಈ ಭಾಗವಾಗಿ ಕೇಂದ್ರ ಭದ್ರತಾ ಪೊಲೀಸ್ ಪಡೆಯಿಂದ ನಗರದ ವಿವಿಧ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ನಡೆಸಿ ಮತದಾರರಲ್ಲಿ ಜಾಗೃತಿ ಸೇರಿದಂತೆ ನಿಮ್ಮೊಂದಿಗೆ ನಾವಿದ್ದೇವೆ, ಧೈರ್ಯವಾಗಿ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸುವಂತೆ ಆತ್ಮವಿಶ್ವಾಸ ತುಂಬಿದರು. ಹೌದು, ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ 70 ಸೈನಿಕರುಳ್ಳ ಇಂಡೋ ಟಿಬೇಟಿಯನ್ ಪೊಲೀಸ್ ಪಡೆಯ ತುಕಡಿಯು ನಗರದ ಪ್ರಮುಖ ರಸ್ತೆ ಸೇರಿದಂತೆ ಕೌಲ್ಪೇಟೆ ಹಾಗೂ ಕೇರಿಗಳಲ್ಲಿ ಸಂಚರಿಸಿ ರೂಟ್ ಮಾರ್ಚ್ ನಡೆಸಿದರು. ನಮ್ಮ ಮಳೆಯ ನಗ್ತಾನ ನೋಡ್ರಿ ಸರ್, ಹೇಳ್ರಿ. ಆವೇಶಕ್ಕೆ ಒಳಗಾಗದೆ ಯಾರ ಒತ್ತಡಕ್ಕೂ ಮಣಿಯದೆ ಧೈರ್ಯವಾಗಿ ಮತಗಟ್ಟೆಗೆ ತೆರಳಿ ನಿಮ್ಮ ಅಮೂಲ್ಯ ಮತವನ್ನ ಚಲಾಯಿಸಿರೆಂದು ಮತದಾರರಲ್ಲಿ ಧೈರ್ಯ ತುಂಬಿದರು.
ಹೊಸಪೇಟೆ ರೋಟರಿ ಕ್ಲಬ್ನಿಂದ ದಾನಿಗಳ ಸಹಕಾರದಿಂದ ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ರಾಜಸ್ಥಾನದ ಖಾಸಗಿ ಆರೋಗ್ಯ ಸಂಸ್ಥೆಯ ಸಹಯೋಗದಲ್ಲಿ ದಿನಾಂಕ 8 ರಿಂದ 7 ದಿನಗಳ ಕಾಲ ನಗರದಲ್ಲಿ ಆಕ್ಯುಪ್ರೆಷರ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭಿಸಲಾಗಿದೆ. ಹೌದು, ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಹೊಸಪೇಟೆ ರೋಟರಿ ಕ್ಲಬ್ ಹಾಗೂ ರಾಜಸ್ಥಾನದ ಡಾಕ್ಟರ್ ರಾಮೋ ಮನೋಹರ್ ಲೋಹಿಯಾ ಆರೋಗ್ಯ ಜೀವನ ಸಂಸ್ಥಾನದ ಸಹಕಾರದೊಂದಿಗೆ ಉಚಿತ ಆಕ್ಯುಪ್ರೆಷರ್ ಮತ್ತು ಸುಜೋಕ್ ಮ್ಯಾಗ್ನೆಟ್ ಹಾಗೂ ವೈಬ್ರೇಷನ್ ಥೆರಪಿ ಉಚಿತ ಚಿಕಿತ್ಸಾ ಶಿಬಿರವನ್ನು ದಿನಾಂಕ 8 ರಿಂದ ಪ್ರಾರಂಭಿಸಲಾಗಿದೆ. ಈ ಶಿಬಿರವು ದಿನಾಂಕ 14ರವರೆಗೆ ನಡೆಯಲಿದೆ. ಇದರಲ್ಲಿ ದೇಹದ ಅತಿಯಾದ ಭಾರ, ಡಯಾಬಿಟಿಸ್, ಅರೆ ತಲೆನೋವು, ಕೀಲು ನೋವು, ಸಂಧಿವಾತ, ಪಿತ್ತವಾತ, ಬಿಪಿ, ಬೆನ್ನುಹುರಿ ನೋವು, ಮೊಣಕಾಲು ನೋವು, ಅಜೀರ್ಣ ಹಾಗೂ ಮಲಬದ್ಧತೆಗೆ ಸಂಬಂಧಿಸಿದಂತೆ ಉಚಿತ ಚಿಕಿತ್ಸೆ ನೀಡಲಾಗುವುದು. ಆಸಕ್ತರು ಶಿಬಿರದ ಸದ್ಬಳಕೆ ಮಾಡಿಕೊಳ್ಳುವಂತೆ ರೋಟರಿ ಕ್ಲಬ್ ಸೇರಿದಂತೆ ಶಿಬಿರದ ಪ್ರಾಯೋಜಕರು ಆಗಿರುವ ರೋಟರಿಯನ್ ಪ್ರಹ್ಲಾದ್ ಭೋಪಾಳ್, ವಿನಾಯಕ ಟ್ರೇಡ್ ಲೈನ್ಸ್ ರವರು ಕರೆ ನೀಡಿದ್ದಾರೆ. ನಮಸ್ಕಾರ. ಇಂದು ನಾವು ರೋಟರಿ ವತಿಯಿಂದ ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಆಕ್ಯುಪ್ರೆಷರ್ ಫ್ರೀ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಥರದ ಸುಮಾರು ಇಲ್ಲಿ ನಾವು ಇದರಲ್ಲಿ ಲೀಸ್ಟ್ ಕೊಟ್ಟಿದ್ದೀವಿ, ಒಂದು 15-16 ಐಟಮ್. ಆ ಪ್ರಕಾರದ್ದು ಇಲ್ಲಿ ಡಾಕ್ಟರ್ಸ್ ಬಂದಿದ್ದಾರೆ, ರಾಜಸ್ಥಾನ್ ಹನುಮಾನ್ಗಢದಿಂದ ಬಂದಿದ್ದಾರೆ. ಅವರು ನಿಮಗೆ ಈ ಟ್ರೀಟ್ಮೆಂಟು ಪೂರ್ಣ ಉಚಿತವಾಗಿ ಮಾಡಿಕೊಡ್ತಾರೆ. ಸೊ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಇನ್ನೂ ಸಾಕಷ್ಟು ಮಂದಿಗೆ ಹೇಳಿ. ಇದು ಸುಮಾರು 7 ದಿನ, ಇವತ್ತಂದು 8ನೇ ತಾರೀಕಿಂದ 14ನೇ ತಾರೀಕುವರೆಗೆ ಸತತವಾಗಿ ನಡೀತಿದೆ. ಬೆಳಿಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೆ ಹಾಗೂ 4 ಗಂಟೆಯಿಂದ 8 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಹಾಗೂ ಇದಕ್ಕೆ ರೋಟರಿಯನಾದ ಭೂಪಾಲ್ ಪ್ರಹ್ಲಾದ್ ಅವರು ಇದಕ್ಕೆ ಡೋನರ್ ಆಗಿ ಮುಂದೆ ಬಂದಿದ್ದಾರೆ. ಹಾಗೂ ನಮ್ಮ ರೋಟರಿ ಮೆಂಬರ್ಸ್ಗಳು ಇದರಲ್ಲಿ ಮುಂದೆ ಭಾಗವಹಿಸಿ ಎಲ್ಲರನ್ನು ಸಹಕಾರ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಹೇಳೋದೊಂದೇ, ಇದು ಒಳ್ಳೆಯ ಅವಕಾಶ ಇದೆ. ತಾವೆಲ್ಲ ಬಂದು ಇದನ್ನು ಉಪಯೋಗವನ್ನು ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಹೊಸಪೇಟೆ ನಾಗರಿಕರಿಗೆ ಒಂದು ಸುವರ್ಣಾವಕಾಶ, ಆರೋಗ್ಯವೇ ಮಹಾಭಾಗ್ಯ ಎನ್ನುವುದರೊಂದಿಗೆ ನಮ್ಮ ರಾಜಸ್ಥಾನ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ವತಿಯಿಂದ ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ ಇವತ್ತಿನ ದಿನ 8ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆರೋಗ್ಯ ಶಿಬಿರ, ಆಕ್ಯುಪ್ರೆಷರ್ ಆರೋಗ್ಯ ಶಿಬಿರಕ್ಕೆ ಚಾಲನೆ ಕೊಡಲಾಗಿದೆ. ನಾನು ಹೊಸಪೇಟೆ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇದು ಅತ್ಯಪೂರ್ವ ಅವಕಾಶ. ಇದು ಸದಾ ದೊರಕುವುದಿಲ್ಲ. ರಾಜಸ್ಥಾನದಿಂದ ನುರಿತ ವೈದ್ಯರು ಆಕ್ಯುಪ್ರೆಷರ್ ಆರೋಗ್ಯ ತಪಾಸಣಾ ಶಿಬಿರ, ಹಾಗೆ ನಮ್ಮ ವಿಜಯನಗರ ಜನದ ಪ್ರಜೆಗಳ ನಾಡಿ ಮಿಡಿತವೆಂದೇ ಹೆಸರಾಗಿರುವ ವಿಜಯನಗರ ಚಾನಲ್ನ ಮೂಲಕವಾಗಿ ನಾನು ಇದನ್ನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಶಿಬಿರಕ್ಕೆ ಆಗಮಿಸಿ ಆರೋಗ್ಯ ತಪಾಸಣೆಗೆ ತಮ್ಮನ್ನು ಒಳಪಡಿಸಿಕೊಂಡು ಇದು ಸಂಪೂರ್ಣ ಉಚಿತವಾಗಿರ್ತದೆ. ಅದನ್ನು ಮಾತ್ರ ಖಂಡಿತವಾಗಲೂ ಮನವರಿಕೆ ಮಾಡ್ಕೋಬೇಕು. ಹಾಗೂ ಇಲ್ಲಿ ಕೊನೆಯ ದಿನ ಭಾಳ ರಿಯಾಯಿತಿ ದರದಲ್ಲಿ ಅವರು ಕೆಲವು ಉಪಕರಣಗಳನ್ನು ಕೊಡೋರಿದ್ದಾರೆ. ತಮಗೆ ಮುಂದೆ ಇದರ ಉಪಯೋಗವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಈ ಶಿಬಿರ 7 ದಿನಗಳ ಕಾಲ ನಡೆಯಲಿದೆ. ನಮ್ಮ ರೋಟರಿ ಕ್ಲಬ್ ಆವರಣದಲ್ಲಿಯೇ ನಡೆಯಲಿದೆ. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ, ಸಂಜೆ 4ರಿಂದ ರಾತ್ರಿ 8ರವರೆಗೆ. ಇದನ್ನು ಯಾವುದೇ ರೀತಿಯ ಶುಲ್ಕಗಳಿರುವುದಿಲ್ಲ. ಮೊದಲು ಬಂದವರಿಗೆ ಆದ್ಯತೆ, ಹಾಗೂ ಇಲ್ಲಿ ಎಲ್ಲ ತರಹದ ಸೌಲಭ್ಯಗಳನ್ನು ನಾವು ಮಾಡಿಕೊಟ್ಟಿರುತ್ತೇವೆ. ಅದನ್ನು ಈ ಚಾನಲ್ ಮೂಲಕ ತಾವು ನೋಡಿ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಆರೋಗ್ಯ ಶಿಬಿರದ ಸಂಪೂರ್ಣ ಉಪಯೋಗವನ್ನು ನಮ್ಮ ಹೊಸಪೇಟೆ ನಾಗರಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರೋಟರಿ ಕ್ಲಬ್ ವತಿಯಿಂದ, ಸರ್ವ ಸದಸ್ಯರ ವತಿಯಿಂದ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೊಸಪೇಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಪ್ರಾಥಮಿಕ ಶಾಲಾ ಮಟ್ಟದ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ತರಬೇತಿ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಶಿಬಿರದ ಸಮಾರೋಪ ಸಮಾರಂಭ ನಡೆಸಲಾಗಿ ಮಕ್ಕಳು ತಮ್ಮಲ್ಲಿನ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಹೌದು, ಬಸವಣ್ಣ ಕಾಲುವೆ ಪಕ್ಕದಲ್ಲಿ ಬರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಿಂದ ಪ್ರಾಥಮಿಕ ಶಾಲಾ ಮಟ್ಟದ ಮಕ್ಕಳಿಗೆ ಅಮೂಲ್ಯ ಜೀವನ ಮೌಲ್ಯಾಧಾರಿತ ಉಚಿತ ಶಿಕ್ಷಣ ತರಬೇತಿ ಶಿಬಿರವನ್ನ ಏರ್ಪಡಿಸಲಾಗಿತ್ತು.
ಇದರಲ್ಲಿ ನೂರಾರು ಮಕ್ಕಳು ಪಾಲ್ಗೊಳ್ಳಲಾಗಿ ಪರಿಸರ ಹಾಗೂ ದೇಶ ಪ್ರೇಮಕ್ಕೆ ಸಂಬಂಧಿಸಿದ ಚಿತ್ರಕಲಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಶ್ಲೋಕಗಳು, ವಚನಗಳನ್ನ ಶಿಬಿರದಲ್ಲಿ ಮಕ್ಕಳಿಗೆ ಉಣಬಡಿಸಲಾಗಿ ಸಮಾರೋಪ ಸಮಾರಂಭದ ದಿನದಂದು ಮಕ್ಕಳು ಶಿಬಿರದಲ್ಲಿ ಕಲಿತ ಮೌಲ್ಯಾಧಾರಿತ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ವರದೆ ಕಾಮರೂಪಿಣಿ ವಿದ್ಯಾರಂಭಂ ಗರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಪರಂ ಶರೀರಸ್ಯ ವೈದತೇನ ರೂಪಾಕರುತ್ತಂ ವರದಂ ಗುಣೇನ ಪತಂಜಲಿಂ ಪ್ರಾರ್ಥನೆಂ ಪ್ರಾಣತೋಸ್ಮಿ. ನಮಸ್ಕಾರ, ನನ್ನ ಹೆಸರು ಸ್ತುತಿ. ನಾನು UKGಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಚಿನ್ಮಯ್ ಪ್ರಿ ಪ್ರೈಮರಿ ಸ್ಕೂಲ್, TB ಡ್ಯಾಮ್, ಹೊಸಪೇಟೆ. ನಾನು ಈ ದಿನ ಬಸವನ ವಚನಗಳನ್ನು ಹೇಳುತ್ತೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಕೊಲಬೇಡ ಕಲಬೇಡ, ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರ್ಯ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ. ಧ್ರುವಂ ಜನ್ಮ ಮುದಸ್ಯ ಚ ತಸ್ಮಾದಿ ಪರಿಹಾರೇತೆ ನತ್ವಂ ವೇದ ಪರಂತಪ. ಪ್ರಹಾರಾಜಿತಂ ಶಿಶುಪ್ರಹಾರರಾಜಿತಂ ಉದಾರ ಸಾರದಾಯಕಂ ಜಗತ್ರಯಾ ವಿನಾಯಕ ಸುರಮ್ಯ ಪಾವನಸ್ಥಲಂ ನಮಾಮಿ ರಾಷ್ಟ್ರಭಾರತಂ ನಮಾಮಿ ರಾಷ್ಟ್ರಭಾರತಂ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಈ ಶ್ಲೋಕದಿಂದ ಕೃಷ್ಣ ಹೇಳುತ್ತಾನೆ, ಹೇ ಅರ್ಜುನ, ಆತ್ಮನಾದ ನಿನಗೂ ಮತ್ತು ಆತ್ಮನಾದ ನನಗೂ ಅನೇಕ ಜನ್ಮಗಳು ಕಳೆದು ಹೋಗಿವೆ. ಆ ಎಲ್ಲ ಜನ್ಮವನ್ನು ನಾನು ತಿಳಿದುಕೊಂಡಿದ್ದೇನೆ, ನೀನು ತಿಳಿದುಕೊಂಡಿಲ್ಲ. ನನ್ನ ಇವಾಗ ಪ್ರೆಸೆಂಟ್ ಜನ್ಮ ಕೃಷ್ಣನ ಜನ್ಮ, ಅದರ ಹಿಂದಿನ ಜನ್ಮ ರಾಮನ ಜನ್ಮ, ಅದರ ಹಿಂದಿನ ಜನ್ಮ ಪರಶುರಾಮನ ಜನ್ಮ, ಅದರ ಹಿಂದಿನ ಜನ್ಮ ವಾಮನನ ಜನ್ಮ. ಹೀಗೆ ಎಲ್ಲ ಜನ್ಮವನ್ನು ನಾನು ತಿಳಿದುಕೊಂಡಿದ್ದೇನೆ, ನೀನು ತಿಳಿದಿಲ್ಲ. ಎರಡನೆಯ ಶ್ಲೋಕ, ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರೇತೆ ನ ತ್ವಂ ಶೋಚಿತುಮರ್ಹಸಿ. ತಾಯಿಯ ಗರ್ಭದಿಂದ ಜನಿಸಿದ ಆತ್ಮನಿಗೆ ಮರಣವು ಅಂದರೆ ಶರೀರ ತ್ಯಾಗವು ನಿಶ್ಚಯ. ಆಮೇಲೆ ಶರೀರ ತ್ಯಾಗ ಮಾಡಿದ ಆತ್ಮನಿಗೆ ಮರುಜನ್ಮವೂ ನಿಶ್ಚಯ. ಜನನ ಮರಣ ಎಂಬ ಚಕ್ರದಿಂದ ಆತ್ಮನಿಗೆ ಬಿಡುಗಡೆಯೇ ಇಲ್ಲ. ಹಾಗೆ ನೀನು ಆತ್ಮನಾದ ನೀನು ಅರ್ಜುನ ಶೋಕಿಸಬೇಡ. ಮೂರನೇ ಶ್ಲೋಕ, ನೈನಂ ಚಿಂದನ್ ಚೈನಂ ಕ್ಲೇದಯತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮನಿಗೆ ಯಾವುದೇ ಶಸ್ತ್ರಗಳು ಕತ್ತರಿಸಲಾಗದು, ಅಗ್ನಿಯು ಸುಡಲಾಗದು, ಗಾಳಿಯು ನೆನೆಯಿಸಲಾಗದು, ಆಮೇಲೆ ನೀರು ಒಣಗಿಸಲಾಗದು. ಹೀಗೆ ಸೋಲಿಗೆ ಯಾವುದೇ ಒಂದು ಇದರಿಂದ ಏನೋ ಮಾಡೋಕ್ಕಾಗಲ್ಲ. ಇವಾಗ ನಾವು ಬಟ್ಟೆ ಒಣಗಾಕಿದ್ರೆ ಗಾಳಿ ಅದನ್ನು ಇದು ಫುಲ್ಲು ಡ್ರೈ ಆಗಿಬಿಡುತ್ತೆ ಬಟ್ಟೆ. ಇವಾಗ ನಮ್ಮ ಕೈಗೆ ನೀರು ಹಾಕೊಂಡ್ರೆ ಅದು ಸ್ವಲ್ಪ ನೆನೆಯುತ್ತೆ. ಹಾಗೆ ಸೋಲಿಗೆ ಯಾವುದೇ ಏನು ಮಾಡೋಕ್ಕಾಗಲ್ಲ. ನಾಲ್ಕನೇ ಶ್ಲೋಕ, ಮಾತನಾಡುತ್ತಿದ್ದೇನೆ, ಹಾಗಾದರೆ ಉತ್ತಮ ಚಾರಿತ್ರ್ಯವಂತರೆಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತಮ ಚಾರಿತ್ರ್ಯವಂತರೆಂದು ಮುಟುಮುಟು ಹಾಕಿರುವವರೇ, ಕಾಲುಬಂಗಲೆ ಇರುವವರೇ, ಆಳು ಮಾಡಿರುವವರೇ ಅಲ್ಲ, ಇವರನ್ನು ಉತ್ತಮ ಚಾರಿತ್ರ್ಯವಂತರೆಂದು ಕರೆಯಬಹುದೇ? ಅಸಾಧ್ಯ. ಇವರನ್ನು ಉತ್ತಮ ಚಾರಿತ್ರ್ಯವಂತರೆಂದು ಕರೆಯಲು
ಗೌರವಿಸುವ ಗುಣ, ಸಂತೃಪ್ತಿಗೊಳಿಸುವ ಗುಣ. ಹೀಗೆ ಅನೇಕ ದೈವಿ ಮೌಲ್ಯಗಳು ಗುಣಗಳಲ್ಲಿ 2 ಪ್ರಕಾರ: ದೇವತಾ ಗುಣ ಮತ್ತು ರಾಕ್ಷಸೀಯ ಗುಣ. ದೇವತಾ ಗುಣ ಮತ್ತು ರಾಕ್ಷಸೀಯ ಗುಣ, ಈ 2 ವ್ಯತ್ಯಾಸ ಏನು ಅನ್ನೋ ಸ್ಟೋರಿ. ದೇವತಾ ಗುಣ ಮತ್ತು ರಾಕ್ಷಸೀಯ ಗುಣಗಳಿಗೂ ಕಾಂಪಿಟೇಷನ್ ನೀಡಲಾಯಿತು. ಅಂದರೆ ಪರಸ್ಪರ ಕೂಡಿ ಬಾಳುವ ಗುಣ ದೇವತೆಗಳಿಗಾದರೆ ಜಗಳ, ಈರ್ಷೆ, ದ್ವೇಷದ ಗುಣ ಅಸುರರಿಗಾಗಿದೆ. ನಾವು ಏನು ಆಗಬೇಕು? ನೀವೇ ಹೇಳಿ. ಇನ್ನು ಈ ರೀತಿಯ ಜೀವನ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡುವುದರಿಂದ ಮಕ್ಕಳು ಭವಿಷ್ಯದಲ್ಲಿ ಈ ದೇಶದ ಅತ್ಯುತ್ತಮ ಪ್ರಜೆಯಾಗಿ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಲು ಶಕ್ತನಾಗುತ್ತಾನೆಂದು ವಿದ್ಯಾಲಯದ ಸಹೋದರಿಯೊಬ್ಬರು ಈ ವೇಳೆ ತಿಳಿಸಿದ್ದಾರೆ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಪ್ರತಿ ವರ್ಷ ಮಕ್ಕಳಿಗಾಗಿ ಮೌಲ್ಯ ತುಂಬಿದ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಏಕೆಂದರೆ ಹೇಳಲಾಗ್ತದೆ, ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎನ್ನುವಂತೆ ಮಕ್ಕಳಲ್ಲಿ ಈ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ತುಂಬಿದಾಗ ಆ ಮಕ್ಕಳು ಭವಿಷ್ಯದಲ್ಲಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ. ಇದರ ಪ್ರಯುಕ್ತ ಮಕ್ಕಳಿಗೆ ಇವತ್ತಿನ ದಿನ ಭಾಷಣ ಸ್ಪರ್ಧೆ, ಅಂದರೆ ವ್ಯಾಲ್ಯೂಸ್ ಬಗ್ಗೆ ಮಕ್ಕಳಿಗೆ ಏನೆಲ್ಲ ಇಷ್ಟು ದಿನ ಕಲಿಸಿದ್ದೀವಿ ಆ ವ್ಯಾಲ್ಯೂಸ್ ಬಗ್ಗೆ ಒಬ್ಬರೊಬ್ಬರು ಒಂದೊಂದು ಗುಣದ ಬಗ್ಗೆನೇ ಭಾಷಣ ಮಾಡ್ತಾರೆ. ಈ ಒಂದು ವಿಷಯದ ಬಗ್ಗೆನೂ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀವಿ. ಜೊತೆಗೆ ಏಕಾಗ್ರತೆ, ಆಮೇಲೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಫಲತೆಯನ್ನು ಪಡ್ಕೊಳ್ಬೇಕಾಗ್ತದೆ. ಸಫಲತೆಯನ್ನು ಪಡೆಯಬೇಕಾದರೆ ಮುಖ್ಯವಾಗಿ ಬೇಕು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಅದನ್ನು ಹೇಗೆ ಹೆಚ್ಚಿಸಿಕೊಳ್ಳೋದು ಅದರ ಬಗ್ಗೆನೂ ಕಲಿಸಿದ್ದೀವಿ. ಜೊತೆಗೆ ಆಂತರಿಕ ಸೌಂದರ್ಯದ ಬಗ್ಗೆನೂ ಹೇಳಿಕೊಟ್ಟಿವಿ. ಈ ರೀತಿ ಒಂದೊಂದು ಗುಣದ ಬಗ್ಗೆನೇ ಮಕ್ಕಳಿಗೆ ವಿಸ್ತಾರವಾಗಿ ಕಲಿಸಿದ್ದೇವೆ. ಇದರ ಜೊತೆಗೆ ಭಗವದ್ಗೀತೆಯ ಶ್ಲೋಕಗಳು ಇದನ್ನು ಕೂಡ ಕಲಿಸಿದ್ದೇವೆ. ಶ್ಲೋಕಗಳು, ಭಗವದ್ಗೀತೆ ಏನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನವನ್ನು ಹೇಗಿಟ್ಟುಕೊಳ್ಳಬೇಕು ಅನ್ನುವಂಥದ್ದು ಆ ಭಗವದ್ಗೀತೆಯಲ್ಲಿದೆ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ದಾಗ ನಾವು ಜೀವನದಲ್ಲಿ ತಂದುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಆ ಶ್ಲೋಕಗಳ ಮೂಲಕನೂ ಯಾವ ಯಾವ ಮೌಲ್ಯಗಳು ತುಂಬಿದೆ ಭಗವದ್ಗೀತೆಯಲ್ಲಿ ಅನ್ನುವಂಥದ್ದನ್ನು ಕಲಿಸಿದ್ದೇವೆ. ಮತ್ತು ಶರಣರ ವಚನಗಳು ಕೂಡ ಸಮಾಜದ ಏಳಿಗೆಗೆ, ಜನರ ಪರಿವರ್ತನೆಗೆ ಆಧಾರ. ಆ ಶರಣರು ಸಹ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ವಚನಗಳ ಮೂಲಕ ಮಕ್ಕಳಿಗೆ ಕಲಿಸಲಾಗಿದೆ. ಜೊತೆಗೆ ಇವತ್ತಿನ ದಿನ ವಚನದ ಸ್ಪರ್ಧೆ, ಶ್ಲೋಕದ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲೆ, ಡ್ರಾಯಿಂಗ್. ಇದರಲ್ಲಿ ಪರಿಸರ ಸಂರಕ್ಷಣೆ ಮತ್ತು ದೇಶದ ಸಂರಕ್ಷಣೆ, ದೇಶದ ರಕ್ಷಣೆ, ಪರಿಸರ ರಕ್ಷಣೆ, ಯಾಕೆಂದರೆ ಇವೆರಡು ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದರ ಥೀಮ್ನ ಅಡಿಯಲ್ಲಿ ಮಕ್ಕಳು ತಮ್ಮ ಒಂದು ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ಈ ಎಲ್ಲ ಸ್ಪರ್ಧೆಗಳಲ್ಲಿನೂ ಮುಖ್ಯವಾಗಿ ನಾವು ನೋಡುವಂಥದ್ದು ದೇಶಭಕ್ತಿ ಮತ್ತು ಪ್ರಕೃತಿಯ ರಕ್ಷಣೆ ಮಾಡುವಂಥದ್ದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ವ್ಯಾಲ್ಯೂಸ್, ಮೌಲ್ಯಗಳು. ಈ ಒಂದು ಶಿಕ್ಷಣ ಬೇರೆ ಎಲ್ಲಿ ಯಾವ ಸ್ಕೂಲು ಕಾಲೇಜ್ಗಳಲ್ಲಿನೂ ಸಿಗೋದಿಲ್ಲ. ಅಲ್ಲಿ ಏನಿದ್ರೂ ಪುಸ್ತಕದ ಜ್ಞಾನ ಇರ್ತದೆ, ಪ್ರಾಕ್ಟಿಕಲ್ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಕಲ್ತಿದ್ದೇ ಒಂದಿರ್ತದೆ, ಬರುವಂಥ ಪರಿಸ್ಥಿತಿಗಳೇ ಇನ್ನೊಂದು ರೀತಿ ಇರ್ತವೆ. ಆ ಪರಿಸ್ಥಿತಿಗಳಲ್ಲಿ ಪಾಸಾದಾಗ ನಾವು ಮತ್ತೆ ಪ್ರಗತಿ, ಆ ಒಂದು ಶಿಕ್ಷಣವನ್ನು ಇಲ್ಲಿ ಕಲಿಸಲಾಗ್ತದೆ. ಆ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕಾದ್ರೆ ಯಾವ್ಯಾವ ಗುಣಗಳಿರಬೇಕು ನಮ್ಮಲ್ಲಿ, ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು, ಏಕಾಗ್ರತೆ ಬೇಕು. ಇವೆಲ್ಲ ಗುಣಗಳು ಈ ಒಂದು ಆಧ್ಯಾತ್ಮಿಕ ಶಿಕ್ಷಣದಿಂದ ಪ್ರಾಪ್ತಿಯಾಗ್ತವೆ. ಆದ್ದರಿಂದ ಮಕ್ಕಳಿಗಾಗಿ ಈ ವರ್ಷ ಈ ಶಿಬಿರದಲ್ಲಿ ಇವೆಲ್ಲ ವ್ಯಾಲ್ಯೂಸನ್ನು ಇದರ ಶಿಕ್ಷಣದ ರೂಪದಲ್ಲಿ ಮಕ್ಕಳಿಗೆ ಅರ್ಥ ಆಗುವಂತೆ ಕಲಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ ಆ ಒಂದು ಸ್ಪರ್ಧೆಯ ಕಾರ್ಯಕ್ರಮ, ಜೊತೆಗೆ ಬಹುಮಾನ ವಿತರಣೆ, ಭಾಗವಹಿಸಿದ ಎಲ್ಲರಿಗೂ ಕೂಡ ಸರ್ಟಿಫಿಕೇಟನ್ನು ಕೊಡಲಾಗ್ತದೆ. ಮುಂದಿನ ತಿಂಗಳು ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶದನ್ವಯ ಹೊಸಪೇಟೆ ನಗರಸಭೆಯಿಂದ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ. ಹೀಗೆ ವಿಶೇಷ ಚೇತನರಿಂದ ಪಿಕೆ ಹಳ್ಳಿಯಲ್ಲಿ ಅಭಿಯಾನ ನಡೆಸಲಾಯಿತು.
ಹೀಗೆ ಹೊಸಪೇಟೆ ನಗರಸಭೆ ಚುನಾವಣಾ ಅಧಿಕಾರಿಗಳ ಹಾಗೂ ವಿಜಯನಗರ ಜಿಲ್ಲಾ ಸ್ವೀಪ್ ಸಮಿತಿ ಜಿಲ್ಲಾಡಳಿತದಿಂದ ಪಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ತ್ರಿಚಕ್ರ ವಾಹನ ಏರಿದ ವಿಶೇಷ ಚೇತನರು ಪಾಪಿನಾಯಕನಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ಸಂಚರಿಸಿ ಮತದಾನ ಜಾಗೃತಿ ಅಭಿಯಾನ ನಡೆಸಿದ್ರು. ಮತದಾನದಿಂದ ಯಾರೂ ಕೂಡ ಹೊರಗುಳಿಯಬಾರದು. 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಆಮಿಷಕ್ಕೆ ಒಳಗಾಗಿ ಅಮೂಲ್ಯ ಮತವನ್ನ ಮಾರಿಕೊಳ್ಳದೆ, ಯಾರ ಒತ್ತಡಕ್ಕೂ ಮಣಿಯದೆ ಧೈರ್ಯವಾಗಿ ಮತಗಟ್ಟೆಗೆ ಆಗಮಿಸಿ ಅಮೂಲ್ಯ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೇ 10ರಂದು ನಡೆಯಲಿರುವ ಜಾಗೃತಿ ಅಭಿಯಾನ ನಡೆಸಿದ ವಿಶೇಷ ಚೇತನರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.